ಹಾಯ್ ಹಲೋ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ದಾಸವಾಳ ಗಿಡದಲ್ಲಿ ಹೂವೆಲ್ಲ ಇಷ್ಟು ಚೆನ್ನಾಗಿ ಬರಲಿಕ್ಕೆ ನಾನು ಏನೇನು ಲಿಕ್ವಿಡ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಟಿಪ್ಸ್ ಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಸಹ ಈ ಗಾರ್ಡನ್ ಟಿಪ್ಸ್ ಗೊತ್ತಾಗಲಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚಿನ ಗಾರ್ಡನ್ ಟಿಪ್ಸ್ ಜೊತೆ ನಿಮ್ಮ ಜೊತೆ ಇರ್ತೀನಿ. ಇವತ್ತು ನನ್ನ ಗಾರ್ಡನಲ್ಲಿ ಎಷ್ಟು ವೆರೈಟೀಸ್ ಆಫ್ ಹೈಬಿಸ್ಕಸ್ ಅರಳಿದೆ ಅಂತ ನೋಡ್ಬೋದು. ನನ್ನ ದಾಸವಾಳ ಗಿಡಗಳನ್ನೆಲ್ಲ ನಾನು ಹೇಗೆ ನೋಡ್ಕೊತೀನಪ್ಪ ಅಂದರೆ, ಮಳೆಗಾಲದಲ್ಲಿ ನೀರನ್ನ ನೋಡ್ಕೊಂಡು ಕೊಡಬೇಕು. ಮಳೆಗಾಲ ಆದಿದ್ದರಿಂದ ಎನಿ ಟೈಮ್ ಮಳೆ ಇರುತ್ತೆ. ಈಗ ಮಳೆ ಕಡಿಮೆ ಆಗಿದೆ, ಮಳೆ ಇವಾಗ ಬಿಸಿಲಿದೆ, ಆದರೆ ಚಳಿ ಇದೆ, ಆದರೂ ನೋಡ್ಕೊಂಡು ಕೊಡಬೇಕು. ದಿನಕ್ಕೆ ಒಂದು ಬಾರಿ ಕೊಡಬೇಕು. ಅದು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು. ನಾನು ಮಾರ್ನಿಂಗ್ ಟೈಮ್ ಲೇಟ್ ಆಗುತ್ತೆ ನೀರು ಕೊಡೋದ್ರಿಂದ, ಅದಕ್ಕೆ ನಾನು ಸಂಜೆ 5-5:30 ಟೈಮಲ್ಲಿ ಡೈಲಿ ಸಂಜೆ ಟೈಮ್ ಕೊಡ್ತೀನಿ. ತುಂಬ ಬಿಸಿಲು, ಬೇಸಿಗೆ ಸ್ಟಾರ್ಟ್ ಆದಮೇಲೆ ತುಂಬ ಬಿಸಿಲು ಇದ್ದಾಗ ದಿನಕ್ಕೆ 2 ಬಾರಿ ನೀರು ಬೇಕಾಗುತ್ತೆ. ಆಗಾಗ ಮಣ್ಣನ್ನು ಲೂಸ್ ಮಾಡ್ಕೋತಾ ಇರಬೇಕು. ಅದು ಟೈಟಾಗಿದ್ದಷ್ಟು ನೀರನ್ನ ಬೇರ್ಗೆ ನೀರು ಜಾಸ್ತಿ ತೊಗೊಳ್ಳಲ್ಲ, ಹಾಗೇ ಓಲಿಂದ ಈಚೆ ಹೋಗ್ಬಿಡುತ್ತೆ. ಹಾಗಾಗಿ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ನೀವು ಮಣ್ಣನ್ನು ಲೂಸ್ ಮಾಡಿಕೊಂಡು ನೀರು ಕೊಟ್ಟರೆ ನೀರು ಚೆನ್ನಾಗಿ ತಗೊಳುತ್ತೆ. ವೀಕ್ಲಿ 1 ಡೇಸ್ ಯಾವುದಾದ್ರೂ ಸರಿ ಲಿಕ್ವಿಡ್ ಕೊಡಬೇಕು. ಅದು ಯಾವುದೇ ಆಗಿರ್ಬೋದು, ಬನಾನಾ ಪೀಲ್ ಆಗಿರ್ಬೋದು, ವೆಜಿಟೇಬಲ್ ಪೀಲ್ ಆಗಿರ್ಬೋದು. ಈ ಲಿಕ್ವಿಡ್ನ ಹೇಗೆ ಮಾಡೋದು ಅಂತ ಮುಂದೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಇವತ್ತು ನಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನಲ್ಲಿ ಇಷ್ಟು ದಾಸವಾಳ ಹೂ ಸಿಕ್ಕಿದೆ. ಬನ್ನಿ ಹಾಗಾದರೆ ಲಿಕ್ವಿಡ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ ಎಲ್ಲನೂ ನಾನು ಇದೊಂದು ಬಾಟ್ಲಿಗೆ ಹಾಕಿ 7 ಡೇಸ್ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ 7 ಡೇಸ್ ಆದಮೇಲೆ ನೆಂದಿರುತ್ತೆ. ಅದನ್ನು ಸ್ವಲ್ಪ ಸ್ಮೆಲ್ ಬಂದಿರೋದ್ರಿಂದ ಕೈಯೇನು ಇಡೋದು ಬೇಡ, ಕಡ್ಡಿ ತಗೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನು ಶೋಧಿಸ್ಕೋಬೇಕು ಕ್ಲೀನಾಗೆ. ಅದು ಸ್ವಲ್ಪ ಜಾಲರೆಯಿಂದ ಇಳಿಯೋದು ನಿಧಾನ ಆಗುತ್ತೆ, ನಿಧಾನ ಆದರೂ ಪರವಾಗಿಲ್ಲ. ಅದನ್ನು ನೀಟಾಗಿ ಶೋಧಿಸ್ಕೋಬೇಕು. ಈ ವೆಜಿಟೇಬಲ್ ಪೀಲ್ ಸೋಕ್ ಮಾಡಿ ಇಟ್ಟಿರೋ ಲಿಕ್ವಿಡ್ ಸ್ವಲ್ಪ ಅಸಿಡಿಕ್ ಆಗಿರುತ್ತೆ. ಈ ಲಿಕ್ವಿಡ್ನ ಡೈರೆಕ್ಟಾಗಿ ಗಿಡಕ್ಕೆ ಕೊಡೋದ್ರಿಂದ ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1 ಲೀಟರ್ ಆಫ್ ಲಿಕ್ವಿಡ್ನ 5 ಲೀಟರ್ ವಾಟರ್ನೊಂದಿಗೆ ಡೈಲ್ಯೂಟ್ ಮಾಡಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಒಂದು ಕೋಲ್ ಮುಖಾಂತರ ಅದನ್ನ ತಿರುಗಿಸಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಒಂದೊಂದು ಗಿಡಕ್ಕೆ ಒಂದೊಂದು 250 ml ಅಷ್ಟು ಕೊಡ್ತೀನಿ. ದೊಡ್ಡ ಗಿಡ ಆದರೆ 1/2 ಲೀಟರು ಬೇಕಾಗುತ್ತೆ. ಯಾಕೆ ಅಂದರೆ ಯಾವುದೇ ಲಿಕ್ವಿಡ್ ಕೊಟ್ಟರು ಆ ಓಲಿಂದ ಸರಾಗವಾಗಿ ಹರಿದು ಹೋಗ್ಬಾರ್ದು, ಹಾಕಿದ್ದೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಅದು ನೀರ ನಾವು ಹಾಕಿದ್ದು ಕುಡಿಬೇಕು. ಇದನ್ನು ಯಾವ್ಯಾವ ಟೈಮಲ್ಲಿ ಕೊಡಬೇಕಪ್ಪ ಅಂದರೆ, ಮಳೆಗಾಲದಲ್ಲಿ ಲಿಕ್ವಿಡ್ ಕೊಡಬಾರ್ದು, ಬೇಸಿಗೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ 1 ಟೈಮು. ನಾನು ಸಂಜೆ ಟೈಮಲ್ಲಿ ಕೊಡ್ತೀನಿ, ಯಾವಾಗ ಕೊಟ್ಟರು ಮಾರ್ನಿಂಗ್ ಕೊಡೋಲ್ಲ, ಬಿಸಿಲು ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು. ದಾಸವಾಳ ಗಿಡಕ್ಕೆ ಈ ಲಿಕ್ವಿಡ್ನ ಕೊಡ್ತಾ ಬಂದರೆ ಹೂಗಳು ಚೆನ್ನಾಗಿ ಕೊಡುತ್ತೆ, ಗಿಡಗಳು ಚೆನ್ನಾಗಿರುತ್ತೆ. ಸೊ ಈ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.